ನಮಸ್ಕಾರ ವೀಕ್ಷಕರೇ. ಕೇರಳದ ಸರ್ಕಾರವು ನಮಗೆ ಸೈನಿಕರನ್ನು ಕಳಿಸಿಕೊಡಿ, ನಮಗೆ ವಾಯುಸೇನೆಯನ್ನು ಕಳಿಸಿಕೊಡಿ ಮತ್ತು ರೆಸ್ಕ್ಯೂ ಟೀಮನ್ನು ಕಳಿಸಿಕೊಡಿ ಎಂದು ಕೇಂದ್ರ ಸರ್ಕಾರಕ್ಕೆ ಸಹಾಯವನ್ನು ಕೇಳಿದ್ದಾರೆ. ಈ ಸಹಾಯದಲ್ಲಿ ಕರ್ನಾಟಕ ಸರ್ಕಾರವು ಕೂಡ ಸಹಾಯದ ಹಸ್ತವನ್ನು ನೀಡಿದೆ. ಕೇರಳದ ಸರ್ಕಾರವು 2 ದಿನಗಳ ಕಾಲ ರಾಜ್ಯಕ್ಕೆ ರಜೆ ನೀಡಿದ್ದಾರೆ. ಇದು ದುಃಖದ ದಿನವೆಂದು. ಏನು ನಡೆಯುತ್ತಾ ಇದೆ ಕೇರಳದಲ್ಲಿ ಎನ್ನುವುದಾದರೆ, ಕೇರಳದ ವಯನಾಡು ಎಂಬ ಪ್ರದೇಶದಲ್ಲಿ ಮೇಪಾಡಿ ಎಂಬ ಜಾಗದ ಭೂಕುಸಿತದಿಂದ 300ಕ್ಕೂ ಅಧಿಕ ಜನ ಮಣ್ಣಿನ ಕೆಳಗೆ ಜೀವವನ್ನು ಬಿಟ್ಟಿದ್ದಾರೆ. ಮೇಪಾಡಿ ಎಂಬ ಜಾಗದಲ್ಲಿ ಆಗಿರುವ ಭೂಕುಸಿತ 35 ಕಿಲೋಮೀಟರ್ ವರೆಗೆ ಮಣ್ಣಿನಲ್ಲಿ ಸತ್ತ ಶರೀರವನ್ನು ಎಳೆದುಕೊಂಡು ಹೋಗಿದೆ. ಇದು ಮನಕಲುಕುವ ಒಂದು ಸುದ್ದಿಯಾಗಿದೆ. ಭೂಕುಸಿತ ಆಗಿರುವುದು ರಾತ್ರಿ 1 ಗಂಟೆಯಿಂದ 2 ಗಂಟೆಯಲ್ಲಿ ಎಲ್ಲ ಮಲಗಿರುವ ಸಮಯದಲ್ಲಿ ಆಗಿದೆ. ಯಾರಿಗೂ ಯಾವುದೇ ಮುನ್ಸೂಚನೆ ಇಲ್ಲದೆ ನಡೆದ ದುರಂತವಾಗಿದೆ. ಅಧಿಕವಾಗಿ ಟೀ ಎಸ್ಟೇಟ್ಗಳಿಗೆ ಒಳಗೊಂಡಿರುವ ಈ ಪ್ರದೇಶದ ಅನೇಕ ಜನರನ್ನು ಬಲಿ ತೆಗೆದುಕೊಂಡಿದೆ ಮತ್ತು ಚಾರಮಾಲ ಮತ್ತು ಸೂಜಿಪಾರ ವಾಟರ್ಫಾಲ್ಸ್ ಪ್ರದೇಶದಲ್ಲಿ 5:30 ಸಮಯದಲ್ಲಿ ಭೂಕುಸಿತ ಆಗಿದೆ. ಇದು ಅಧಿಕ ಪ್ರವಾಸಿಗಳ ನೆಚ್ಚಿನ ಜಾಗವಾಗಿದ್ದು, ವಯನಾಡಲ್ಲಿ ಎಲ್ಲ ಕಟ್ಟಡಗಳು, ಮನೆಗಳು ಕೊಚ್ಚಿಕೊಂಡು ಹೋಗಿದೆ. ಯಾವುದೇ ಮುನ್ಸೂಚನೆ ಇಲ್ಲದೆ ಮಲಗಿರುವ ಜನರು, ಅದರಲ್ಲಿ ಸಣ್ಣ ಮಕ್ಕಳು, ಮಹಿಳೆಯರು, ಪ್ರಾಣಿಗಳು ಎಲ್ಲವೂ ನೀರುಪಾಲಾಗಿದೆ. ಇದು ನಮ್ಮ ಪಕ್ಕದ ರಾಜ್ಯದಲ್ಲಿ ನಡೆದಿದೆ. ನಾವು ಭಾಷೆ ಬೇರೆಯಾಗಿದ್ದರೂ, ಜಾತಿ ಬೇರೆಯಾಗಿದ್ದರೂ, ಧರ್ಮವೂ ಕೂಡ ಬೇರೆಯಾಗಿದ್ದರೂ ಈ ಸಮಯದಲ್ಲಿ ಅವರಿಗೆ ಸಹಾಯ ಮಾಡಬೇಕು. ಇದು ಮನುಷ್ಯನಿಗೆ ಮನುಷ್ಯನಾಗಿ ಮಾಡಬೇಕಾದ ಒಂದು ಕೆಲಸವಾಗಿದೆ. ನಮ್ಮ ಕರ್ನಾಟಕದಲ್ಲೂ ಅನೇಕ ಜನರು ಬೆಟ್ಟ ಗುಡ್ಡದಲ್ಲಿ ವಾಸವಾಗಿದ್ದಾರೆ. ಅವರಿಗೆ ನಮ್ಮ ಸರ್ಕಾರ ಭದ್ರತೆ ಇರುವ ಜಾಗಕ್ಕೆ ಸ್ಥಳಾಂತರಿಸಬೇಕು. ಅನೇಕ ಮಲಯಾಳಿಗಳು ನಮ್ಮ ಕರ್ನಾಟಕದಲ್ಲಿಯೂ ಕೂಡ ವಾಸವಾಗಿದ್ದಾರೆ. ಈ ಸಮಯದಲ್ಲಿ ಅವರಿಗೆ ದೇವರ ಮುಂದೆ ಬೇಡಿಕೊಳ್ಳುವುದು ಬಿಟ್ಟರೆ ಬೇರೆ ದಾರಿಯಿಲ್ಲ. ಇದು ಇಂದಿನ ವಿಶೇಷವಾಗಿದೆ.